ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಜಸ್ಟ್ ಮಿಸ್ ಆಯ್ತು ಮಹಾ ದುರಂತ. ಸ್ವಲ್ಪ ಯಾಮಾರಿದ್ರು ಹೋಗ್ತಾ ಇತ್ತು ನೂರಾರು ಜನರ ಜೀವ. ಆಗಸದಲ್ಲೇ ಏಕಾಏಕಿ ನಿಯಂತ್ರಣ ಕಳೆದುಕೊಂಡಂತ ಫ್ಲೈಟ್. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ವಿಮಾನ 4 ಗಂಟೆ ತಡವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತ ಫ್ಲೈಟ್ ನಲ್ಲಿ ಅವಘಡ ಸಂಭವಿಸಿರೋದು. ಫ್ಲೈ 91 ಏರ್ಲೈನ್ IC3401 ಈ ಫ್ಲೈಟ್ ನಲ್ಲಿ ತಾಂತ್ರಿಕ ದೋಷ ಎದುರಾಗ್ಬಿಟ್ಟಿದೆ. ಹೀಗಾಗಿ 4 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ಆಗಿದೆ. ಸುತ್ತಿದ್ದಾರೆ ಪಾಪ, ಜೀವ ಕೈಯಲ್ಲಿ ಹಿಡ್ಕೊಂಡಿದ್ರು ಪ್ರಯಾಣಿಕರು. ನಿನ್ನೆ ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ವಿಮಾನ. ಆದರೆ ಹುಬ್ಬಳ್ಳಿ ಸಮೀಪಿಸ್ತಾ ಇದ್ದಂತೆ ತಾಂತ್ರಿಕ ದೋಷ ಉಂಟಾಗಿ ಕೊನೆಗೆ ಬೆಂಗಳೂರಿನಲ್ಲಿ ಸಂಜೆ 7:30 ಅಷ್ಟೊತ್ತಿಗೆ ಫ್ಲೈಟ್ ಲ್ಯಾಂಡ್ ಆಗಿದೆ. ಹೀಗಾಗಿ ಏರ್ಲೈನ್ಸ್ ವಿರುದ್ಧ ಈಗ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಾಪ ಅವರು ಜೀವ ಉಳಿಯುತ್ತೋ ಇಲ್ವಂತ ಭಯದಲ್ಲಿದ್ರು. कुछ नहीं होता, रुको सबको ಎಲ್ಲರಿಗೂ ಆಗೋದು ಬಂದ ಆಗೋದಲ್ಲ. ಯಾಕೆ ವಾಟ್ ಹ್ಯಾಪನ್ ಮೇಡಮ್? ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ವಿ ಆರ್ ಫ್ಲೈಯಿಂಗ್, ಬಟ್ ದಿಸ್ ಇಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ಆರ್ ಎಲ್ಸ್ ವಿ ಕ್ಯಾನ್ ಗೋ ಟು ಬೆಲ್ಗಾಂ at least. You speak in the mic, tell him to go to bed. Oh my god, oh my god, oh shit, oh my god. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ. ಮಲ್ಲಿಕ್, ಈ ರೀತಿ ತಾಂತ್ರಿಕ ದೋಷ ಎದುರಾಗಿದ್ದು ಹೇಗೆ? ಸದ್ಯ ಪ್ರಯಾಣಿಕರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಲ್ವಾ? ಏನೂ ತೊಂದರೆ ಆಗಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಏರ್ಲೈನ್ಸ್ ಏನ್ ಸ್ಪಷ್ಟನೆ ಕೊಟ್ಟಿದೆ? ಸತ್ಯ, ಈ ಬಗ್ಗೆ ಈಗ ಆಂತರಿಕ ಅಧಿಕಾರಿಗಳು ಮತ್ತೆ ಉನ್ನತ ಮಟ್ಟ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರ್ತಕ್ಕಂತ ನೇರವಾದ ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ. ಈ ವೇಳೆ ಸುಮಾರು 4 ಗಂಟೆ ವಿವಿಧ ಭಾಗಗಳಲ್ಲಿ, ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿಮಾನವನ್ನ ಹಾರಾಟ ಮಾಡುತ್ತಾರೆ. ಮತ್ತು ತಾಂತ್ರಿಕ ದೋಷ ಆದಂತ ಸಂದರ್ಭದಲ್ಲಿ ಏನು ಸೌಂಡ್ ಆಗುತ್ತೆ, ಆ ಒಂದು ಜರ್ಕ್ ಇರುತ್ತೆ, ಅದಕ್ಕೆ ಪ್ರಯಾಣಿಕರು ಸಾಕಷ್ಟು ಆತಂಕಕ್ಕೊಳಗಾಗ್ತಾರೆ ಮತ್ತು ಹೆಚ್ಚು ಸಮಯ ತೆಗೆದುಕೊಂಡಿರೋದ್ರಿಂದ ವಿಮಾನದಲ್ಲಿ ಇನ್ನೇನು ತಾವು ಬದುಕುಳಿಯೋದಿಲ್ಲ ಅನ್ನೋ ಭಾವನೆ ಕೂಡ ಅಲ್ಲಿ ವ್ಯಕ್ತವಾಗಿರುವಂತದ್ದು. ಅದಾದ ನಂತರ ಬೆಂಗಳೂರಿಗೆ ಸುಮಾರು 7:30 ಸುಮಾರಿಗೆ ಅಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ ಸಿಕ್ಕು ಅಲ್ಲಿ ಲ್ಯಾಂಡ್ ಆಗಿರುವಂತದ್ದು. ಒಟ್ಟಾರೆಯಾಗಿ ನಿನ್ನೆಯ ದಿನ ಸಾಕಷ್ಟು ಗೊಂದಲದಿಂದ ಕೂಡಿತ್ತು ಮತ್ತು ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಭಯವನ್ನ ಪಟ್ಟಿದ್ರು. ಏನು ಫ್ಲೈ 91 ಏರ್ಲೈನ್ಸ್ ನ IC3401 ಫ್ಲೈಟ್ ಇತ್ತು, ಇದು ತಾಂತ್ರಿಕ ದೋಷದಿಂದ ಲ್ಯಾಂಡ್ ಆಗ್ಬೇಕಾಗಿತ್ತು, ಆದ್ರೆ ಆಗಿಲ್ಲ. ಯಾಕೆ ಅನ್ನುವ ಕಾರಣವನ್ನ ಇದೀಗ ಅಧಿಕಾರಿಗಳು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ಡೀಟೇಲ್ಸ್ಗೆ. सबको ಎಲ್ಲರಿಗೂ ಆಗೋದು ಬಂದ ಆಗೋದಲ್ಲ. ಯಾಕೆ ವಾಟ್ ಹ್ಯಾಪನ್ ಮೇಡಮ್? ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ವಿ ಆರ್ ಫ್ಲೈಯಿಂಗ್, but this is a very bad experience with us. Or else we can go to Belgaum at least. You speak in the mic, tell him to go to at least Belgaum.
रो मत कुछ नहीं होता रुको सबको ಎಲ್ಲರಿಗೂ ಆಗೋದು ಬಂದ ಆಗೋದಲ್ಲ ಯಾಕೆ ವಾಟ್ ಹ್ಯಾಪೆಂಡ್ ಮೇಡಮ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಯು ಆರ್ ಕ್ರೈಯಿಂಗ್ ಬಟ್ ದಿಸ್ ಇಸ್ ವೆರಿ ಓ ಮೈ ಗಾಡ್